ಎಷ್ಟೊಂದು ಜನ IVF ಮಾಡಿಸ್ಕೊಳ್ಳೋದಕ್ಕೆ ಯೋಚಿಸ್ತಾರೆ. ನಂದು ಸಕ್ಸಸ್ ಆಗುತ್ತಾ, ಯಾವ ಥರ ಮಾಡ್ತಾರೆ? ಸೊ ಇದೆಲ್ಲ ನೀವು ನಿಮ್ಮ ಡಾಕ್ಟರ್ನ ಕೇಳ್ಬೋದು. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ನಿಮಗೆ ಒಂದು ಫ್ಯೂ ಟಿಪ್ಸ್ ಕೊಡ್ತೀನಿ. 5 ಕ್ವೆಶ್ಚನ್ ನೀವು ಏನು ಕೇಳಬೇಕು ನಿಮ್ಮ ಫರ್ಟಿಲಿಟಿ ಡಾಕ್ಟರ್ನ. ಫಸ್ಟ್ ಆಫ್ ಆಲ್, ಎಲ್ಲ IVF ಸೈಕಲ್ದು ಪ್ರೆಗ್ನೆನ್ಸಿ ರೇಟ್ಸು ಎಷ್ಟು ಎಗ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಡಾಕ್ಟರ್ನ ಕೇಳಿ, ಡಾಕ್ಟರ್ ಎಷ್ಟು ಎಗ್ಸ್ ಬರಬಹುದು ನಮಗೆ? ಡಾಕ್ಟರು ನಿಮ್ಮ ಪ್ರೀವಿಯಸ್ ಹಿಸ್ಟ್ರಿ ತೊಗೊಂಡು, ನಿಮ್ಮ ಪ್ರೀವಿಯಸ್ IVF ಆಗಿದ್ದರೆ ಆ ಹಿಸ್ಟ್ರಿ ತೊಗೊಂಡು, ಇಲ್ಲಾಂದರೆ ನಿಮ್ಮದು ಸ್ಕ್ಯಾನ್ ಮಾಡಿ, ನಿಮ್ಮದು ಒವೇರಿಯನ್ ರಿಸರ್ವ್ ಇರುತ್ತಲ್ಲ, ನಿಮ್ಮ ಎಗ್ ಕೌಂಟ್ ಎಷ್ಟಿದೆ ನೋಡಿಕೊಂಡು ಒಂದು ಅಂದಾಜಾಗಿ ಹೇಳ್ಬೋದು ಇಷ್ಟು ಎಗ್ಸು ಬರಬಹುದು ಅಂತ. ಸೊ ಇದ್ರ ಮೇಲೆ ಸಕ್ಸಸ್ ರೇಟ್ ಕೂಡ ಹೇಳ್ಬೋದು. ಕ್ವೆಶ್ಚನ್ ನಂಬರ್ 2, ಏನು ಪ್ರೋಟೋಕಾಲ್ ಯೂಸ್ ಮಾಡ್ತೀರಾ? ಎಷ್ಟೋ ಥರ ಪ್ರೋಟೋಕಾಲ್ಸ್ ಇದೆ. ಒಂದೊಂದು ಸಾರಿ ಇಂಜೆಕ್ಷನ್ಸು ಪೀರಿಯಡ್ ಬಂದಿದ್ದು ಸೆಕೆಂಡ್ ಡೇಯಿಂದ ಶುರುವಾಗುತ್ತೆ, ಒಂದೊಂದು ಸಾರಿ ಪ್ರೀವಿಯಸ್ ಸೈಕಲ್ ಲೇಟರ್ ಹಾಫ್ ಆಫ್ ದ ಸೈಕಲಿಂದ ಶುರುವಾಗುತ್ತೆ. ಸೊ ಅದು ನಿಮ್ಮದು ಹಿಸ್ಟ್ರಿ, ನಿಮ್ಮದು ಏಜ್ ಎಷ್ಟು, ನಿಮ್ಮದು ಎಗ್ ಕೌಂಟ್ ಎಷ್ಟಿದೆ, ಆಮೇಲೆ ನೀವು ಮುಂಚೆ ಏನಾದರೂ ಮೆಡಿಕೇಷನ್ಸ್ ತೊಗೊಂಡಿದ್ದೀರಾ, ಮುಂಚೆ IVF ಸೈಕಲ್ ಮಾಡಿಸಿದ್ದೀರಾ, ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಪ್ರೋಟೋಕಾಲ್ ಹೇಳಿದ್ರೆ ನಿಮಗೂ ಎಷ್ಟು ಇಂಜೆಕ್ಷನ್ಸ್ ತೊಗೊಬೇಕು ಅದ್ರದ್ದು ಅಂದಾಜು ಬರುತ್ತೆ. ಪಾಯಿಂಟ್ ನಂಬರ್ 3, ಏನಾದರೂ ಮೇಲ್ ಫ್ಯಾಕ್ಟರ್ ಇದ್ದರೆ, ವೀರ್ಯಾಣು ಕಮ್ಮಿ ಇದ್ದರೆ ಅದನ್ನು ಕೂಡ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, IVF ಮಾಡಿದಾಗ ಮೆಜಾರಿಟಿ ಆಫ್ ದ ಮೇಲ್ ಫ್ಯಾಕ್ಟರ್ಸ್ನ ನಾವು ಕಂಬ್ಯಾಟ್ ಮಾಡ್ಬೋದು ಸ್ಪರ್ಮ್ಸ್ ಸಿಕ್ಕಿದ್ರೆ. ಸೊ ಕೌಂಟು, ಮೊಟಿಲಿಟಿ ಎಲ್ಲ ಕಮ್ಮಿ ಇದ್ದರೂ ಅಟ್ಲೀಸ್ಟ್ ನಮಗೆ 10 ಎಗ್ ಸಿಗುತ್ತೆ ಅಂದ್ಕೊಳ್ಳಿ, 10 ಒಳ್ಳೆ ಸ್ಪರ್ಮ್ ಸಿಕ್ಕಿದ್ರೂ ಒಳ್ಳೆ ಎಂಬ್ರಿಯೋ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಜ್ಞಾಪಕ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಡಾಕ್ಟರ್ನ ಕೇಳಿ, ಫ್ರೆಶ್ ಆಗಿ ಎಂಬ್ರಿಯೋಸ್ ಹಾಕ್ತಾರಾ? ಅವ್ರ ಕ್ಲಿನಿಕ್ ಪ್ರೋಟೋಕಾಲ್ ಏನು? ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರಾ? ಯಾವ ಸರ್ಕಮ್ಸ್ಟೆನ್ಸಸಲ್ಲಿ ಫ್ರೆಶ್ ಆಗ್ತಾರೆ? ಅಂದರೆ ಫ್ರೆಶ್ ಅಂದರೆ ಅದೇ ಸೈಕಲಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇಲ್ಲ ಒಂದು ಸೈಕಲಲ್ಲಿ ಎಂಬ್ರಿಯೋಸ್ ಫ್ರೀಸ್ ಮಾಡಿ ನೆಕ್ಸ್ಟ್ ಸೈಕಲಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ನಿಮ್ಮ ಕ್ಲಿನಿಕಲ್ಲಿ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗುತ್ತಾ, ಇಲ್ಲ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗುತ್ತಾ, ಅದ್ರ ಪ್ರಕಾರ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಬಹುದು. ಪಾಯಿಂಟ್ ನಂಬರ್ 5, ನಿಮ್ಮ ಡಾಕ್ಟರ್ನ ಕೇಳಿ ಎಷ್ಟು ಸಾರಿ ನೀವು ಕ್ಲಿನಿಕ್ನ ವಿಸಿಟ್ ಮಾಡಬೇಕು, ಯಾವ ಥರ ಅವರು ಮಾನಿಟರ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾರಾ, ಸ್ಕ್ಯಾನ್ ಮಾಡಿಸ್ತಾರಾ, ಎಷ್ಟು ಫ್ರೀಕ್ವೆಂಟಾಗಿ ಸ್ಕ್ಯಾನ್ ಮಾಡಿಸ್ತಾರೆ, ಇಂಜೆಕ್ಷನ್ಸ್ ಯಾವ ಟೈಮಿಗೆ ತೊಗೊಬೇಕು, ನೀವು ಮನೇಲಿ ತೊಗೊಬೋದಾ, ಇಲ್ಲಾಂದರೆ ಕ್ಲಿನಿಕ್ಕಿಗೆ ಹೋಗಿ ತೊಗೊಬೇಕಾ, ಅಥವಾ ಮನೆ ಹತ್ರ ಇರೋ ಯಾವುದಾದ್ರೂ ಸಿಸ್ಟರ್ ಕೊಡ್ಬೋದಾ, ಎಷ್ಟು ಫ್ರೀಕ್ವೆಂಟಾಗಿ ಅಲ್ಟ್ರಾಸೌಂಡ್ ಮಾಡ್ತಾರೆ. ಸೊ ಇದನ್ನೆಲ್ಲ ಕೇಳಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ನಿಮ್ಮ IVF ಯಾವ ಥರ ಹೋಗುತ್ತೆ. ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು, ನಿಮ್ಮ ವರ್ಕ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಎಲ್ಲ ತಿಳಿದು ಬಂದು ನಿಮ್ಮ IVF ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ.